ಈಗಾಗಲೇ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳ ಮೂಲಕ ಭಾರತದ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಆಗಿದೆ. ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಗೆ ಪರಿವರ್ತನೆಯನ್ನು ಮಾಡಿದ್ದಾರೆ. ಇವಾಗಲೇ GDP ಒಂದು ದೃಷ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಈ ಎಲ್ಲ ಕೆಲಸಗಳು ಆಗಿರೋದು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಭಿವೃದ್ಧಿಯ ಮೂಲಕ. ಮೂಲಸೌಕರ್ಯಗಳು ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಳ್ಳೆಯ ಗುಣಮಟ್ಟದ ಒಂದು ಮೂಲಸೌಕರ್ಯವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಜನರಿಗೆ ಲಾಭ ಆಗುವಂಥದ್ದು, ನಿಜಕ್ಕೂ ಅವರಿಗೆ ಅವರ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವ ದೃಷ್ಟಿಯಲ್ಲಿ ಅನೇಕ ಯೋಜನೆಗಳು, ಸುಮಾರು 52 ಸೆಂಟ್ರಲ್ ಸ್ಕೀಮ್ಗಳನ್ನ ಮೂಲಕ ಭಾಳಷ್ಟು ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲ ನಿಟ್ಟಿನಲ್ಲಿ ಅವರು ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಮೊದಲನೇ ದಿನದಿಂದನೇ ಒಂದು ಒಳ್ಳೆಯ ಕೆಲಸಗಳನ್ನು ಶುರು ಮಾಡಿದ್ದಾರೆ. ನಮ್ಮ ರೈತರಿಗೆ ಹಣ ನೀಡಬೇಕಾಗಿರೋ ನೇರ ಬ್ಯಾಂಕ್ ಅಕೌಂಟ್ಗೆ ಹಣ ನೀಡುವಂಥದ್ದು ಕೆಲಸ ಮೊದಲನೇ ಕೆಲಸನೂ ಆಗಿ ಭಾಳಷ್ಟು ಕೆಲಸ ಈಗಾಗಲೇ ಕಳೆದ 6 ತಿಂಗಳಲ್ಲಿ ಮಾಡಲಾಗಿದೆ. ಮೈಸೂರಿಗೂ ಸಹ ಅವರು ಯಾವತ್ತೂ ಒಂದು ಪ್ರೀತಿ ಮತ್ತು ಒಂದು ಇವತ್ತಿಗೆ ಭಾಳ ಒಂದು ಕಾಳಜಿ ಇಟ್ಕೊಂಡು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ನೀಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ. ಮೈಸೂರು ಬೆಂಗಳೂರು ಹೆದ್ದಾರಿ ನಮಗೆ ಏನು ಟೈಮಿಂಗ್ ಇದೆ ಮತ್ತು ಮೈಸೂರು ಬೆಂಗಳೂರಿಗೆ ನಾವು ಟ್ರಾವೆಲರ್ಸ್ ಏನಿದ್ದೀವಿ ಪ್ರಯಾಣಕ್ಕೆ ನಾವು ಯಾರ್ಯಾರು ಹೋಗ್ತಾ ಇರ್ತೀವಿ ಅದಕ್ಕೆ ನಮಗೆ ಭಾಳ ಅನುಕೂಲ ಆಗಿದೆ ಈ 2 ನಗರದನ್ನು ಕೂಡ ಸಂಪರ್ಕ ಮಾಡೋದಕ್ಕೆ. ಈ ನಿಟ್ಟಿನಲ್ಲಿ ಅದು ಪ್ರಧಾನಮಂತ್ರಿ ಅವರ ಭಾರತ್ ಮಾಲಾ ಯೋಜನಾ ಹಾಗೂ ಇವರು ನಮ್ಮ NHAI ಹೈವೇ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಈ ಒಳ್ಳೆಯ ಅಭಿವೃದ್ಧಿಯನ್ನು ಆಗಿದೆ. ಅದೇ ಒಂದು ಉತ್ತಮವಾದ ವ್ಯವಸ್ಥೆ, ಉತ್ತಮವಾದ ಒಂದು ಮೂಲಸೌಕರ್ಯ ಇನ್ನೂ ಉತ್ತಮಗೊಳಿಸಬೇಕಾಗಿರುವಂಥ ದೃಷ್ಟಿಯಲ್ಲಿ ನಾವು ಜುಲೈ ತಿಂಗಳಲ್ಲಿ ಹೈವೇ ಮಿನಿಸ್ಟರನ್ನು ಭೇಟಿಯಾಗಿ ಇಂಥ ಒಂದು ಕೆಲವು ನವೀಕರಣ ಆಗಬೇಕಾಗಿದೆ ಅಂಥದ್ದು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದು. ಬಂದು ಇಲ್ಲಿ ಸೇರಿದ ತಕ್ಷಣ ಬೆಂಗಳೂರಿಂದ ಮೈಸೂರಿಗೆ ಬೇಗ ಬರ್ತೀವಿ, ಅಥವಾ ಮೈಸೂರಿಗೆ ಹೊರಡೋ ಸಮಯ ಅಂದರೆ ಬಾರ್ಡರ್ವರೆಗೂ ಹೋಗ್ತೀವಿ, ಆದರೆ ನಮ್ಮ ಮೈಸೂರು ಆಚೆ ಹೋಗೋಕ್ಕೆ ಅಲ್ಲಿ ತಡ ಆಗ್ತಾಯಿದೆ ಈ ಒಂದು ಸರ್ಕಲಲ್ಲಿ ಆವಾಗಲೇ ಅವರು ವ್ಯಕ್ತಪಡಿಸಿದರು. ಸೊ ಚುನಾವಣೆ ಸಮಯದಲ್ಲಿ ಮತ್ತು ಚುನಾವಣೆ ಆಗಿದ ನಂತರನೂ ಕೂಡ ಈ ಒಂದು ಜನರಿಗೆ ಅನುಕೂಲ ಆಗೋಂಗಲೇ ಈ ಒಂದು ಫ್ಲೈಓವರನ್ನು ಕೂಡ ನಿರ್ಮಾಣ ಆಗುವಂಥದ್ದು ಕೆಲಸ ಆಗ್ತಾಯಿದೆ. ಅದು ಬಿಡ್ ಓಪನ್ ಆಗಿದೆ. ಎರಡನೇದು, ನಮ್ಮ ಮೈಸೂರು ಬೆಂಗಳೂರು ಹೈವೇಯಲ್ಲಿ ಎಲ್ಲರೂ ಹೇಳ್ತಾ ಇರೋದು ಈ ಟೋಲ್ ವಿಷಯ. ಅಂದರೆ ನಾವು ಮೈಸೂರು ಬಿಟ್ಟರೆ ಬರೀ ಮಂಡ್ಯಗೆ ಹೋಗಬೇಕು, ಅಥವಾ ನಾವು ಬರೀ ಚನ್ನಪಟ್ಟಣಕ್ಕೆ ಹೋಗಬೇಕು, ಬೆಂಗಳೂರಿಂದ ಬರ್ತಾ ಬರೀ ರಾಮನಗರಕ್ಕೆ ಹೋಗಬೇಕು, ಅಥವಾ ಮಧ್ಯದಲ್ಲಿ ನಾವು ಸೇರಿಕೊಂಡು ಇಲ್ಲಿ ಮಂಡ್ಯದಲ್ಲಿ ಸೇರ್ಕೊಂಡು ರಾಮನಗರಕ್ಕೆ ಹೋಗಬೇಕು. ಅದಕ್ಕೆ ಸೂಕ್ತವಾದ ಟೋಲ್ ಕೊಡಬೇಕು. ಅಂದರೆ ಎಷ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ, ಅದಕ್ಕೆ ಟೋಲನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ ಅಂತ ಭಾಳಷ್ಟು ಜನ ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲೂ ಸಹ ಸುಮಾರು 28 ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರ ಒಂದು ಜೊತೆಗೆ ಆ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಕೂಡ ಈ ಟೋಲ್ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇದರ ಮೂಲಕ ಜನರಿಗೆ ಅನುಕೂಲ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಸೂಕ್ತವಾದ ಎಲ್ಲಿಂದ ಎಲ್ಲಿಗೆ ಬರ್ತೀವಿ ಅಲ್ಲಿ ಅಷ್ಟಕ್ಕೆ ಟೋಲನ್ನು ಕಟ್ಟಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಇದರ ಮೂಲಕನೂ ಕೂಡ ನಮ್ಮ ಈ ಉತ್ತಮವಾದ ವ್ಯವಸ್ಥೆ ಇರೋದು, ಉತ್ತಮವಾದ ಮೂಲಸೌಕರ್ಯ ಇರೋದು ಇನ್ನೂ ಉತ್ತಮವಾದ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಅದ್ರ ಜೊತೆಗೆ 3 ಲೊಕೇಶನಲ್ಲಿ ರೈಲ್ವೆ ಬ್ರಿಡ್ಜನ್ನು ಕೂಡ ಮಾಡ್ತಾರೆ ಸರ್ವಿಸ್ ರೋಡಲ್ಲಿ. ಇದು ಬಿಡದಿ ಜಂಕ್ಷನಲ್ಲಿ, ಚನ್ನಪಟ್ಟಣ ಮತ್ತು ಮಂಡ್ಯ ಬೈಪಾಸ್ದಲ್ಲಿ. ಈಗೇನಾಗ್ತಾಯಿತ್ತು, ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಟೌನ್ ಹೋಗ್ಬಿಟ್ಟು ಹಳೆಯ ಹೈವೇಗೆ ಹೋಗ್ಬಿಟ್ಟು ಬೇರೆ ರೀತಿಯ ಒಂದು ವ್ಯವಸ್ಥೆ ಇತ್ತು. ಅದು ಸ್ವಲ್ಪ ಅನನುಕೂಲ ಆಗ್ತಾಯಿತ್ತು. ಈ ಒಂದು ನವೀಕರಣ ಒಂದು ಮೂಲಕ ಇದರ ಇನ್ನೂ ಅನುಕೂಲ ಆಗೋಂಗೆ ನೀವು ನೇರವಾಗಿ ನೀವು ಹೋಗಬೇಕಾಗಿರುವಂಥದ್ದು ಜಂಕ್ಷನ್ಗೆ ಅಥವಾ ನೇರವಾಗಿ ಹೋಗುವಂಥದ್ದು ಗ್ರಾಮಕ್ಕೆ ಇದು ಒಂದು ವ್ಯವಸ್ಥೆ ಮೂಲಕ ಅದು ಕೂಡ ಆಗುತ್ತೆ. ಇನ್ನೊಂದು 2 ಲೊಕೇಶನಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ, ಇದು ಹರಿಕೆರೆ ಅಂತ ಮಂಡ್ಯ ಅಲ್ಲಿರುವಂಥದ್ದು, ಮತ್ತು ನಮ್ಮ ಓವರ್ ಪಾಸ್ ಆಗ್ತಾ ಇರೋದು ಗೌಡಹಳ್ಳಿಯಲ್ಲಿ, ಅದು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು. ಇಷ್ಟು ಕೆಲಸ ನಮ್ಮ ಮೈಸೂರು ಬೆಂಗಳೂರು ಹೈವೇಯಲ್ಲಿ ಹೆದ್ದಾರಿ ಎಲ್ಲ ಅಪ್ಗ್ರೇಡೇಷನ್ ವರ್ಕ್ಸ್ಗಳು ಈಗ ಮಾಡ್ತಾಯಿದ್ದಾರೆ. ಇದರ ಮೂಲಕ ಈಗಾಗಲೇ ಹೇಳಿದ್ದೀನಿ, ಆಗಲೇ ಒಂದು ಉತ್ತಮವಾದ ಒಂದು ಮೂಲಸೌಕರ್ಯ ಇದು. ಬೆಂಗಳೂರು ಮತ್ತು ಮೈಸೂರು ಪ್ರಯಾಣ ಮಾಡ್ತಾರೋ ಎಲ್ಲರಿಗೂ ಭಾಳ ಅನುಕೂಲ ಆಗುವಂಥದ್ದು ಈ ಹೈವೇ. ಇದನ್ನು ಇನ್ನೂ ಒಂದು ಒಳ್ಳೆಯ ವ್ಯವಸ್ಥೆ, ಉತ್ತಮವಾದಂಥ ಮೂಲಸೌಕರ್ಯ ಮಾಡಲು ಈ ಒಂದು ನವೀಕರಣ ಪ್ಯಾಕೇಜ್ ಬಂದಿದೆ. ಸುಮಾರು ವೆಚ್ಚ ಇರೋದು ಸುಮಾರು 711 ಕೋಟಿ ಅಂತ ನಮಗೆ ಹೇಳಿದ್ದಾರೆ. ಅದು ಬಿಡ್ ಪ್ರಕಾರ ಅದು ಒಂದು ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಆಗ್ಬೋದು. ಈ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರೋದು ಸಂಪೂರ್ಣವಾಗಿ ಇದು ಪ್ರಧಾನಮಂತ್ರಿಯವರ ಕೊಡುಗೆ, ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇರೋದು. ಅವರು ನಮ್ಮ ಮೈಸೂರು ಕ್ಷೇತ್ರಕ್ಕೆ ಮತ್ತು ಇಡೀ ನಮ್ಮ ಬೆಂಗಳೂರು ಮೈಸೂರು ಟ್ರಾವೆಲರ್ಸ್ ಇದ್ದಾರೆ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲ ಕ್ಷೇತ್ರಗಳಿಗೂ ಒಂದು ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದು
ಈ ಒಂದು ಕೆಲಸದ ಮೂಲಕ. ಆಗಲೇ ಹಿಂದಿನ ಅಧಿವೇಶನದಲ್ಲೂ ಕೂಡ ಬಜೆಟ್ ಅಧಿವೇಶನದಲ್ಲೂ ಕೂಡ ನಮ್ಮ ಸಂಸದರು ಇಲ್ಲಿ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಅವರು ಈ ವಿಷಯವನ್ನು ಎತ್ತಿದ್ರು. ಆ ಸಮಯದಲ್ಲೂ ಕೂಡ ನಾವು ಈ ಏನೇನು ಹಗರಣಗಳು ಆಗ್ತಾ ಇದೆ, ಬರೀ ಇದಲ್ಲ, ಈ ವಾಲ್ಮೀಕಿ ಹಗರಣನೂ ಕೂಡ ನಾವು ಸಂಸದಲ್ಲಿ ಎತ್ತಿದ್ವಿ. ಮತ್ತು ಇದರ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೇನು ದುರಾಡಳಿತ ಆಗ್ತಾ ಇದೆ, ವ್ಯವಸ್ಥೆಯ ದುರುಪಯೋಗ ಆಗ್ತಾ ಇದೆ, ಅದು ನಾವು ಅಲ್ಲಿಗೇ ಎಲ್ಲ ಬೇಕಾದಷ್ಟು ಕಟ್ಟಿ ನಾವು ಹೇಳಿದ್ದೀವಿ. ಇದೇ ಮುಂದೆ ಬರುವಂಥದ್ದು ನಮ್ಗೆ ಅವಕಾಶ ಸಿಕ್ತೆ ಅದು ಮಾಡ್ತೀವಿ. ಈ ಸದ್ಯದಲ್ಲಿ ಆ ಥರ ಏನು ಮಾಹಿತಿ ಇಲ್ಲ, ಆದರೂ ಸಹ ನಾವು ಎತ್ತಬೇಕು ಅಂತ ಇದ್ದೀವಿ. ನಾವು ಆಗಸ್ಟ್ ನಮ್ಮ ಏನು ಈ ಹಗರಣಗಳು ಆಚೆ ಬಂದಿದ್ದ ಕ್ಷಣಕ್ಕೂ ಇವತ್ತವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಇದು CBIಗೆ ಕೊಡಬೇಕು, CBIಗೆ ಒಪ್ಪಿಸ್ಬೇಕು ಈ ಒಂದು ಹಗರಣದ ವಿಷಯ. ಅಲ್ಲೇ ಕೂಡ ಒಂದು ಫ್ರೀಯಾಗಿ ಓಪನ್ ಆಗಿರುವಂಥ ತನಿಖೆ ಆಗೋದು ಸಾಧ್ಯವಾಗುತ್ತೆ.